ವಿಡಿಯೋ ಎಲ್ಲ ಮಾಡಿದ್ವಿ, ಸುಮಾರು ಮಾಡಿದ್ವಿ, ಅಲ್ಲ ಎಂಥದ್ದು ಗೊತ್ತಾಗ್ತಿಲ್ಲ ಅದ್ರಲ್ಲ ಸ್ವಲ್ಪ ಚೆನ್ನಾಗಿದೆ. ಇನ್ನೊಂದ್ಸತಿ ಬರ್ಕ ಸರಿ ಇಲ್ಲ, ಈ ಸತಿ ಬೆಳಿಗ್ಗೆನೆ ಬರ್ಕ ಆಕ್ಚುಲಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಇಷ್ಟ ಆದರೆ. ಹಾಗೆ ನಾವು ಇಲ್ಲಿ ದೇವಸ್ಥಾನದಿಂದ ಸರಾಸರಿ 3 ಕಿಲೋಮೀಟ್ರ್ ಆಗುತ್ತೆ. ಈ 3 ಕಿಲೋಮೀಟ್ರ್ ಹೋದ್ಮೇಲೆ ವಾಪಸ್ ಬರಬೇಕಾದ್ರೆ 3 ಕಿಲೋಮೀಟ್ರ್, ಒಟ್ಟು ಟೋಟಲಿ 6 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಸರಾಸರಿ ನಮ್ಗೆ 1 ಗಂಟೆ ತನಕ ಹಿಡಿತು ಮೇಲ್ಗಡೆ ಮುಟ್ಟಬೇಕಾದ್ರೆ. ವಾಪಸ್ ಬರಲಿಕ್ಕೆ ಒಂದು ಗಂಟೆ ಹೊತ್ತು, 3/4 ಗಂಟೆ ಹೊತ್ತು ಹಿಡಿತದೆ. ಇದು ತುಂಬ ಸುಸ್ತಾಗುತ್ತೆ, ಅದರಿಂದ ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂದರೆ ಏಜ್ ಆದವರು ಮತ್ತು ಈ ಆರೋಗ್ಯ ಸರಿ ಇಲ್ದಿದ್ದವರೆಲ್ಲ ಬರೋದು ಬೇಡ. ಮತ್ತೆ ಬರಬೇಕಾದ್ರೆ ಸ್ವಲ್ಪ ನೀರು, ಫುಡ್ ಏನಾದರೂ ಹಿಡ್ಕೊಂಡು ಬನ್ನಿ, ಇಲ್ಲೇನು ಸಿಗೋದಿಲ್ಲ. ಏನಾದರೂ ತಲೆ ತಿರಿದ್ರೆ ಬೇಕಾಗುತ್ತೆ. ಇನ್ನು ತೊಗೊಂಡು ಬಂದಿರುವಂಥ ಪ್ಲಾಸ್ಟಿಕ್ ಸಾಮಾನುಗಳು, ಏನಾದರೂ ನೀರು ಬಾಟ್ಲುಗಳು, ಇನ್ನು ತಿಂಡಿದು ಏನಾದರೂ ಕವರ್ಗಳು, ಕಸ ಕಡ್ಡಿಗಳು ಏನಾದರೂ ಇದ್ದರೆ ಅದನ್ನು ವಾಪಸ್ ಹೇಗೆ ತಂದಿದ್ದೀರೋ ಹಾಗೆ ವಾಪಸ್ ತೊಗೊಂಡು ಹೋಗಿ, ಇಲ್ಲೆಲ್ಲ ಹಾಕಬೇಡಿ. ಮತ್ತು ಇಲ್ಲಿ ನಡೆಯುವಾಗ ನಮಗೆ ಗೊತ್ತಾಗೋದಿಲ್ಲ, ಹುಳಗಳು ಕಾಲಿಗೆ ಕಚ್ಕೊಳ್ತವೆ. ಕಾಲಿಗೆ ಕಚ್ಕೊಳ್ಳೋದಂದರೆ ತುಂಬ ಅಂಟಾಗಿ ಕಚ್ಕೊಳ್ತವೆ. ಕೈಯಲ್ಲಿ ತೆಗೆದ್ರೆ ಕೈಗೆ ಅಂಟ್ಕೊಳ್ಳುತ್ತೆ, ಆ ಥರ ಇರುತ್ತೆ. ನಾವು ಅವಾಗ ಏನು ಮಾಡಬೇಕಂದ್ರೆ, ಅಲ್ಲೇ ಪಕ್ಕದಲ್ಲಿ ಎಲೆ ಇದ್ದರೆ ಅದರಿಂದ ಆ ಹುಳನ ಹುಳದಿಂದ ಎಲೆಯಿಂದ ಗಟ್ಟಿಯಾಗಿ ಎಳೆದು ತೆಗಿಬೇಕಾಗತ್ತೆ. ನಮ್ಗೆ ಗೊತ್ತಾಗೋದಿಲ್ಲ ಹುಳ ಕಚ್ಚಿರೋದು. ನಮಗೆ ಸ್ವಲ್ಪ ಹೊತ್ತಾದ್ಮೇಲೆ ತುರ್ಕಿ ಒಂಚೂರು ಬಂದಾಗ ಆಗುತ್ತೆ, ಆವಾಗ ಅದು ನೋಡಿದಾಗ ಹುಳ ಇರುತ್ತೆ, ಹುಳ ತೆಗಿಬೋದು. ನಂತರ ಗಾಯದಿಂದ ಕಚ್ಚಿರೋ ಜಾಗದಿಂದ ರಕ್ತ ಬರೋದಿಲ್ಲ, ಸುರಿಯೋದಿಲ್ಲ. ಎಷ್ಟೋ ಹೊತ್ತಾದ್ಮೇಲೆ ನಮಗೆ ಒಂದೊಂದು ಸಲ ಗೊತ್ತಾಗುತ್ತೆ. ಎಲ್ಲ ಹುಳುಗಳು ಕಚ್ಚಿದ್ದು ಆಗಲ್ಲ, ಕೆಲವು ಹುಳುಗಳು ಕಚ್ಚಿರುವಂಥದ್ದು ನಮಗೆ ನಂತರ ಎಷ್ಟೋ ಹೊತ್ತಿನ ಮೇಲೆ, ಎಷ್ಟೋ ಗಂಟೆಗಳ ಹೊತ್ತಿನ ನಂತರ ರಕ್ತ ಕಾಲಿಂದ ಬಂದಿರೋದು ಗೊತ್ತಾಗುತ್ತೆ. ಯಾಕಂದರೆ ನಾವು ಮನೆಗೆ ಬಂದಮೇಲೆ ನಮಗೆ ಗೊತ್ತಾಗಿರೋದು ಕಾಲಿಂದ. ಅದು ವೀಡಿಯೋ ಮಾಡಿದ್ದೀನಿ ನಿಮ್ಗೆ, ನಂತರ ನಿಮ್ಗೆ ತೋರ್ಸೋಕ್ಕೋಸ್ಕರ ಹಾಕ್ತೀನಿ. ಇಲ್ಲಾಂದರೆ ನಾನು ಅದನ್ನು ತೋರಿಸ್ತಾ ಇರಲಿಲ್ಲ ಗಾಯನ. ನಾನು ನಿಮ್ಗೆ ಗೊತ್ತಾಗಲಿ ಆ ಹುಳ ಕಚ್ಚಾಗ ಏನಾಗುತ್ತೆ ಅಂತ ಗೊತ್ತಿದ್ದವರಿಗೆ ಅದಕ್ಕೋಸ್ಕರ ಅದನ್ನು ವೀಡಿಯೋನ ಒಂಚೂರು ಹಾಕ್ತೀನಿ. ಇನ್ನೊಂದೇನೆಂದರೆ ಇಲ್ಲಿ ಕೆಲವರೆಲ್ಲ ತುಂಬ ಬಾಟ್ಲುಗಳ ಪೇಪರ್ಗಳು ಅದೆಲ್ಲ ತೊಗೊಂಡು ಬಂದು ಹಾಕಿದ್ದಾರೆ, ಬಿಸಾಡಿದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ, ಈ ಪರಿಸರವನ್ನು ಹಾಳು ಮಾಡೋದಕ್ಕೆ. ಆದಷ್ಟು ಹೇಗೆ ನಾವು ತೊಗೊಂಡು ಈಗ ತೊಗೊಂಡು ಬರುವಾಗ ಸ್ವಲ್ಪ ಭಾರನೇ ಇರುತ್ತಲ್ವ, ಈಗ ನೀರು ಬಾಟ್ಲು, ಫುಡ್ ಎಲ್ಲ ಇರೋದು ಭಾರ ಇರುತ್ತೆ. ಹೋಗುವಾಗ ಖಾಲಿಯಾಗಿರುತ್ತೆ, ಅದನ್ನೆಲ್ಲ ಭಾರ ಕಡಿಮೆ ಇರುತ್ತೆ. ಒಂದು ಚೀಲ ಬರಬೇಕಾದ್ರೆ ಹೇಗೆ ನಾವು ಚೀಲಕ್ಕೆ ಹಾಕೊಂಡು ಬಂದಿರ್ತೀವಿ, ಆ ಚೀಲಕ್ಕೆ ವಾಪಸ್ ಹಾಕ್ಬಿಟ್ಟು ಅದನ್ನು ಹಾಕೊಂಡು ಮನೆಗೆ ತೊಗೊಂಡೋಗಿ ಬಿಸಾಡ್ಬೋದು. ಇಲ್ಲಿ ಏನಂತಂದರೆ ತುಂಬ ಇಲ್ಲಿ ಭಯ ಏನಿಲ್ಲ, ಆದರೆ ಬರಬೇಕಾದ್ರೆ
ಗಂಡು ಮಕ್ಕಳ ಜೊತೆ ಮನೆ ಅಂದರೆ ಅಣ್ಣ ತಮ್ಮ ಮಾವಂದಿರು ಈ ಥರ ಮನೆಯಲ್ಲಿ ಗಂಡ ತಂದೆ ಈ ಥರ ಕರ್ಕೊಂಡು ಬನ್ನಿ. ಏಜಾದವ್ರನ್ನ ಮಾತ್ರ ಏಜಾದವ್ರು ಬೇಡ, ನಡೀಲಿಕ್ಕಾದ್ರೆ ಮಾತ್ರ ಸ್ಟ್ರಾಂಗ್ ಇದ್ದರೆ ನಡೆಯಲಿಕ್ಕೆ ಅಂಥವ್ರನ್ನ ಕರ್ಕೊಂಡು ಬನ್ನಿ. ತುಂಬ ಸುಸ್ತಾಗುತ್ತೆ. ಮತ್ತು ಕಾಡು ಪ್ರಾಣಿಗಳದ್ದೇನು ಅಪಾಯವೇನಿಲ್ಲ, ಅಲ್ಲಿ ಊರ ಜನರ ಹತ್ರನೂ ಕೇಳಿದಾಗೂ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ಅನುಭವ. ಯಾಕಂದರೆ ನೋಡೋದಕ್ಕೆ ಸಿಗೋದಿಲ್ಲ, ಆದರೆ ಇಷ್ಟು ಜಾಗ್ರತೆಯಿಂದ ಬನ್ನಿ. ತಲೆ ತಿರುಗುವಂಥದ್ದು, ಬೀಳುವಂಥದ್ದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಜೊತೆಯಾಗೇ ಇರೇ ಬಂದವರೆಲ್ಲರೂ ಗುಂಪು ಕಟ್ಕೊಂಡೇ ಬನ್ನಿ, ಗುಂಪು ಕಟ್ಕೊಂಡೇ ಹೋಗಿ. ಎಲ್ಲ ಒಬ್ರನ್ನ ಬಿಟ್ಟು ಒಬ್ರಿಗೆ ಬಿಟ್ಟು ಹೋಗೋದೆಲ್ಲ ಮಾಡಬೇಡಿ. ಯಾಕಂದರೆ ಯಾರಿಗಾದರೂ ತಲೆ ತಿರುಗಿ ಬಿದ್ದರೆ ಅಂದರೆ ಮತ್ತೆ ಅಲ್ಲಿ ಯಾರೂ ಇಲ್ಲ, ಅಕ್ಕಪಕ್ಕ ಯಾರೂ ಇಲ್ಲ. ಏನಾದ್ರು ಪ್ರಜ್ಞೆ ತಪ್ಪದಂತಂದರೆ ಯಾರೂ ಇರೋದಿಲ್ಲ. ಆ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂದರೆ ಬೇಗ ಹೋಗಬೇಕಂದ್ರೆ ಮತ್ತೆ ಏನು ಮಾಡಬೇಕಂದ್ರೆ ನೀವು ಬೇಗನೆ ಬರಬೇಕು. ಯಾವತ್ತೂ ನೀವು ಮಧ್ಯಾಹ್ನ ಮೇಲೆ ಬರಬೇಡಿ. ಗಂಡು ಮಕ್ಕಳಾದರೆ ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಆಗಿರೋದ್ರಿಂದ ನಡ್ಕೊಂಡು ವಾಪಸ್ ಬರ್ಬೋದು. ಮತ್ತು ಗಡಿಬಿಡಿನೂ ಏನಾಗುತ್ತೆ ಅಂದರೆ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಸ್ವಲ್ಪ ಗಡಿಬಿಡಿನೂ ಆಗುತ್ತೆ. ಬೇಗ ಹೋಗಬೇಕು, ವಾಪಸ್ ಬರಬೇಕಲ್ಲ, ಕತ್ಲಾಗುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಬೆಳಿಗ್ಗೆನೇ ಬಂದುಬಿಡಿ. 1 ಗಂಟೆ ಒಂದು 10 ಗಂಟೆ 11 ಗಂಟೆ ಈ ಥರ ಎಷ್ಟು ಬಂದರೂ ಸಾಕು, ಎಷ್ಟೊತ್ತಿಗೆ ಬಂದರೂ ಸಾಕು. ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಮತ್ತು ರೆಸ್ಟ್ ಅಲ್ಲಲ್ಲೇ ನಿಂತ್ಕೋಬೋದು. ಈಗ ನಿಂತಾಗ ಏನಾಗುತ್ತೆ ಅಂದರೆ ಜಾಸ್ತಿ ಹುಳುಗಳೆಲ್ಲ ಕಚ್ಕೊಳ್ಳುವಂಥದ್ದು ಇರುತ್ತೆ. ನಿಂತ್ಕೊಂಡಾಗಿ ಇಂಬುಳ ಇದೆಯಲ್ಲ ಅದು. ಮತ್ತು ಯಾವುದೇ ಅಪಾಯ ಇಲ್ಲ. ಒಂದು ನಮಗೆ ಯಾವುದೇ ರೀತಿಯ ಕಾಡು ಪ್ರಾಣಿಗಳಾಗಿ ಏನು ಒಂದು ಹಕ್ಕಿ ಶಬ್ದ ಏನೂ ಕೇಳಿಸಿಲ್ಲ ಅಲ್ಲಿ. ಅಷ್ಟು ನೀಟಾಗಿ ಒಂದು ಇತ್ತು ಆ ಪರಿಸರ. ಒಂದು ಹಾವಾಗಲಿ ಯಾವುದೇ ಪ್ರಾಣಿಗಳು ನಮ್ಗೆ ಕಾಣಿಸಿಲ್ಲ. ಇದನ್ನು ಗೋವಿಂದ ತೀರ್ಥ ಅಂತೇಳಿ ಕರೀತಾರೆ. ಇದು ದೇವರಿಗೆ ಸಂಬಂಧಪಟ್ಟಿರುವಂಥದ್ದು, ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಎಳ್ಳಮಾವಾಸ್ಯೆ ಅಂತೇಳಿ ಬರುತ್ತೆ. ಆವಾಗೆಲ್ಲ ಜನ ಇಲ್ಲಿ ಬರ್ತಾರೆ. ಮತ್ತು ನೀರೆಲ್ಲ ಸಿಡಿಯುತ್ತೆ, ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನಮಗೂ ಇಲ್ಲಿ ನಾವೆಲ್ಲ ಒದ್ದೆ ಆದ್ವಿ, ನೀರು ಸಿಡಿತು, ಮಳೆನೂ ಬಂತು. ಹಾಗಾಗಿ ಅದೊಂದು ಒಳ್ಳೆಯದೇ ಆಯಿತು. ನಂತರ ತುಂಬ ಕಷ್ಟ ಆಗುತ್ತೆ ಇದೆಲ್ಲ. ನನ್ನ ಚಪ್ಪಲಿ ನಾನು ನಡೆದು ಎಲ್ಲರೂ ಚಪ್ಪಲಿ ಹಾಕೊಂಡು ನಡೆದಿದ್ದಾರೆ. ನಾನು ಮತ್ತು ನಮ್ಮ ತಮ್ಮ ನಡೆದು ಚಪ್ಪಲಿ ಹಾಕೊಂಡು ನಡೀಲಿಲ್ಲ. ಯಾಕಂದರೆ ನಮ್ಮ ಚಪ್ಪಲಿ ಸ್ವಲ್ಪ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು. ನಾವು ಚಪ್ಪಲಿ ಹಿಡ್ದಿತ್ತು, ಹಾಗಾಗಿ ಕಾಲು ಜಾರಿ ಕಾಲು ಫೋಲ್ಡ್ ಆಗ್ತಾಯಿತ್ತು, ಅಂದರೆ ಮುಚ್ಚಿ ಹೋಗ್ತಾಯಿತ್ತು. ಅದರಿಂದ ಚಪ್ಪಲಿನ ಕೈಯಲ್ಲೇ ಹಿಡ್ಕೊಂಡು ನಾವು ಹೋಗುವಾಗ 3 ಮೀಟ್ರ್ ನಡೆದಿರುವಂಥ 3 ಕಿಲೋಮೀಟ್ರ್ ನಡೆದಿರುವಂಥದ್ದು. ವಾಪಸ್ ಬರುವಾಗ ಇನ್ನೇನೊಂದು 15-20 ನಿಮಿಷ ದಾರಿ ಇರಬೇಕಾದ್ರೆ ನನ್ನ ಮಾವನ ಮಗಳು ಅವಳದ್ದು ಚಪ್ಪಲಿನ ಕೊಡ್ತಾಳೆ. ಚಪ್ಪಟೆ ಆಗಿರ್ತದೆ, ಅದನ್ನು ನಾನು ಹಾಕ್ಕೊಂಡೆ. ನನ್ನ ಚಪ್ಪಲಿ ನೋಡಿ ಕೊಟ್ಟೆ. ತುಂಬ ಒಳ್ಳೆ ಈ ಹೀಲ್ಡ್ ಯಾವುದು ದಪ್ಪ ಇರುವಂಥ ಚಪ್ಪಲಿನ ಹಾಕ್ಕೊಂಡು ಬರಬೇಡಿ. ಚಪ್ಪಟೆ ಆಗಿರುವಂಥ ಚಪ್ಪಲಿನೇ ಯಾವಾಗಲೂ ಹಾಕ್ಕೊಂಡು ಬನ್ನಿ. ಮತ್ತು ಚೂಪಾದ ಕಲ್ಲುಗಳಿರೋದ್ರಿಂದ ನನಗೆ ಸುಸ್ತಾಗಿರೋದು. ಅಂದರೆ ಒಂದು 4-5 ಕಿಲೋಮೀಟ್ರ್ ನಾನು ಬರೀ ಕಾಲಲ್ಲಿ ಕಲ್ಲು ಗೊಜ್ಜಂತಾರೆ ನೋಡಿ, ಕಲ್ಲು ಚುಪ್ಪಾದ ಕಲ್ಲುಗಳ ಬರೀ ಕಾಲಲ್ಲಿ ನಡೆದಿರೋದ್ರಿಂದ ನನಗೆ ಬೇಗ ಸ್ವಲ್ಪ ಸುಸ್ತಾಯಿತು. ಅವರಿಗೆಲ್ಲ ಚಪ್ಪಲಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಬೇಗ ಬರೋದಕ್ಕೆ ಒಳ್ಳೆಯದಾಯಿತು. ನೀವು ಹೋಯ್ ಮಾತಾಡಿ ಅಡ್ಡಿಲ್ಲ, ನೀವು ಕೇಳ್ದಿರ ಅಡ್ಡಿಲ್ಲ. ನೈಟ್ ಮಾಡಿ ಕ್ಲೀನ್ ಮಾಡಿ ಹೊದ್ರ ಅಷ್ಟೇ. ಹೇಳಿ ಹೆಂಗಾಯ್ತಂತ ಎಕ್ಸ್ಪೀರಿಯನ್ಸ್? ಕಾಲೆಲ್ಲ ನೋವಾತಿತ್ತ, ಕೈ ಕಾಲೆಲ್ಲ ನೋವಾತಿತ್ತೆ, ಎಲ್ಲ ಕಚ್ಚಿ ಹಾಳಾಯ್ತಂತ ಕಾಲೆಲ್ಲ. ಬಟ್ ವ್ಯೂ ಇಸ್ ಆಸಮ್. ಸುಳ್ಳು ಹೇಳ್ಬೇಡ, ನೀನು ಅದು ಯಾವುದೋ ಶಿವಗಂಗೆ ಹಂಗ ಅಂತಿದ್ದೆ. ಅದು ನಂಗೆ ಅದೇ ಕಷ್ಟ ಅನಿಸ್ತು, ಇದು ಅಷ್ಟೇ ಅನಿಸ್ತು. ಅದ್ರ ಪ್ರಾಬ್ಲಮ್ ಏನು ಸ್ವಲ್ಪ ಕ್ಲೀನ್ ಮಾಡಿಕೊಡ.
ಗೊತ್ತಿಲ್ಲ ಈ ತೋಟ ಅವರೇ ಅದು ಸಣ್ಣ ಸಣ್ಣದಲ್ಲ ಇದ್ರು ಇದು ಹಾಕಿಲ್ಲ ಹೆಂಗನ್ಸ್ತ ದಯವಿಟ್ಟು ಆಗಿದ್ದವ್ರು ಯಾರು ಬರಬೇಡಿ ಅದರ ಎನರ್ಜಿ ಇದ್ದವ್ರು ಮಾತ್ರ ಬನ್ನಿ ಅಷ್ಟೇ ಹೇಳೋದು ನೀವಂತವ್ರು ಯಾರು ಬೇಕಾಗಲ್ಲ ಬರ್ಬೋದಾ ಬಂದರೆ ರೆಸ್ಟ್ ತಗೊಂಡು ಮಧ್ಯೆ ಮಧ್ಯೆ ನಿಂತು ಬರ್ಬೋದಾ ಆದರೆ ಇಲ್ಲಿ ನಿಲ್ಲಲಿಕ್ಕೆ ಒಂದು ನಿಂತ್ಕೊಂಡೆ ಒಂದು ಹುಳ ಇರುತ್ತೆ ಅದು ನಿಂಬಳಿ ಅಂತ ಅದು ಕಚ್ಕೊಳ್ಳುತ್ತೆ ತಪ್ಪು ನಿಲ್ಲಕ್ಕೂ ಭಯ ಆಗುತ್ತೆ ಹಾಗಾಗಿ ಆದವ್ರು ಮಾತ್ರ ಬನ್ನಿ ಮತ್ತು ಈ ಕರ್ಕೊಂಡು ಹೋದಾಗ ಒಬ್ಬರು ಮುಂದೋಗಿ ಬಿಟ್ಟು ಹೋಗ್ತಾರಲ್ಲ ಅಂಥವ್ರ ಜೊತೆ ಬರ್ಬೋದು ಬಿಟ್ಟಾಗಿ ಮುಂದೆ ಓಡೋರ ಹತ್ರ ಬರ್ಬೇಡ ಹೌದು ನಿಮ್ಮನ್ನು ಬಿಟ್ಟಿಗೆ ಹಾಯ್ಕದ್ ನಮ್ಮ ಮನೆಗೆ ಹಬ್ಬಾಡಣ ನಾನು ಬಿಟ್ಟಿಗೆ ಹಾಕಿಲ್ಲ ಈಗ ಮೆಂಟ್ ಹಾಯ್ಕೊಳ್ಳಿ ಇಂಥ ಲೇಟಲ್ಲಿ ನಾನು ಬರ್ಕೊತಾನೆ ಇಲ್ಲ ನಾವು ಬಿಟ್ಟಿಗೆ ಭೂಮಿ ಅಕ್ಕ ನೀವಂತ ಅಂತಿದ್ರಿ ಗಾಡಿ ಬಿಡಿ ಅಮ್ಮ ಹಲೋ ನಾವಿನ್ನು ಬತ್ತಿತ್ತು ಎಲ್ಲಂತ ಗೊತ್ತಿಲ್ಲ ಇನ್ನು ಎಲ್ಲಂತ ಗೊತ್ತಿಲ್ಲ ಬತ್ತಿತ್ತು ಅಷ್ಟೇ ಆಗಲೇ ಹೇಳು ಚಪ್ಪಲ್ ಅಂತ ಆಯ್ತಾ ನೀವು ಅಲ್ಲೇ ಇದ್ರಿಯಾ ಅದು ಹಾಕಿಲ್ಲ ಅಕ್ಕ ಕಲ್ಲಲ್ಲಿ ತೆಗೀನಿ ಕಲ್ಲಲ್ಲ ಅವಳಿಗೆ ಇಂಬಳಿ ಕಚ್ಕೊಂಡಿದ್ದೀತ ಇಂಬಳಿ ಅದೇ ನೀಚು ಕಚ್ಕೊಂಡಿದ್ದೀತ ನೀವಲ್ಲೇ ಆಯ್ತಾಯ್ತು ನಾವು ಬಂತು ನೀವಲ್ಲೇ ನಿಂತ್ಕೊಂಡಿರಿ ಅದೇ ಅಲ್ಲ ನೀರು ಇವಾಗ ಇಲ್ಲಿ ನೋಡಿ ಅಲ್ಲಿ ಮೂಟೆ ಇದೆ ಪ್ಲಾಸ್ಟಿಕ್ ಡಬ್ಬಗಳು ಕಸ ಕಡ್ಡಿಗಳು ನೋಡಿ ಎಲ್ಲ ತಿಂದು ತೊಗೊಂಡು ಬಂದು ತಿಂದು ಬಿಸಾಡಿರುವಂಥದ್ದು ಅದನ್ನೆಲ್ಲ ಒಟ್ಟು ಮಾಡಿ ಮೂಟೆ ಕಟ್ಟಿ ಪಾಪ ಯಾರು ಮಾಡಿಟ್ಟಿರೋ ಅಂಥದ್ದೇ ಈ ಥರ ಮಾಡೋಕ್ಕೆ ಹೋಗಬೇಡಿ ಗೊತ್ತಿಲ್ಲ ಎಲ್ಲಿತ್ತಂತ ಎಷ್ಟು ದೂರ ಐತೆ ಇನ್ನೂ ಸುಮಾರು ದೂರ ಐತೆ ಅಂತ ನಂಗೆ ಅವ್ರು ಅನಿಯಣ್ಣ ಮುಂದೆ ಬಂದ್ರೆ ಬಂದ್ರಂತ ಹಾಂ ಬಾಯ್ ಅಚ್ಚಿನ ಹತ್ರ ಆಗ್ತಿರ್ತಲ್ಲ ಡ್ಯಾನ್ಸ್ ನಿಂತಾಯ್ತಾ ಹಾಂ ಗೊತ್ತಾಯ್ತು ಅದಿದ್ದಿಲ್ಲ ಅದಿರಲಿಲ್ಲ ಇವರಿಗೆ ಮಧ್ಯೆ ಈ ಇಂಬುಳ ಎಲ್ಲ ಕಚ್ಕೊಂಡಾಗ ನನಗೆ ಒಳ್ಳೇದಾಗ್ತಾ ಇತ್ತು ಯಾಕಂದರೆ ನಾನು ತುಂಬ ನಿಧಾನ ಬರ್ತಾಯಿದ್ದೆ ಇವರೆಲ್ಲ ಸ್ವಲ್ಪ ಫಾಸ್ಟಾಗಿ ನಾನು ಬಿಟ್ಟು ಹೋಗೋ ಥರ ಬರ್ತಾಯಿದ್ರು ಆ ಥರ ಸ್ವಲ್ಪ ಫಾಸ್ಟಾಗಿದ್ದರು ಈ ಹುಳ ಕಚ್ಕೊಂಡಾಗ ಅವ್ರು ಏನು ಮಾಡಿದ್ರೆ ಅಲ್ಲೆಲ್ಲ ನಿಲ್ತಾಯಿದ್ರು ಹುಳ ತೆಗಿಯೋ ಕೆಲಸ ನಡೀತಾಯಿತ್ತು ಅವಾಗ ನಾನು ಇವ್ರ ಜೊತೆ ಸೇರ್ಕೊಳ್ತಾ ಇದ್ದೆ ನೋಡಿ ಹುಳ ತೆಗಿತಿದ್ದಾಳೆ ಇಂಬುಳ ಅವಾಗ ನಾನು ಇವ್ರ ಜೊತೆ ಸೇರ್ಕೊಳ್ಳೋ ಥರ ಆಗ್ತಾಯಿದ್ದೆ ನಿಲ್ತಾಯಿದ್ರಲ್ವ ಹುಳ ತೆಗಿತಾ ನಾನು ಇವ್ರ ಜೊತೆ ಸೇರ್ತಾಯಿದ್ದೆ ಹಿಂಗಾಗಿತ್ತು ತಮಾಷೆ ನೋಡಿ ಎಷ್ಟು ಕಷ್ಟಪಟ್ಟು ತೆಗಿತಿದ್ದಾಳೆ ಬರೋದೇ ಇಲ್ಲ ಅದು ಅಂಟ್ಕೊಂಡಿರುತ್ತೆ ಎಲೆ ಎಲ್ಲ ಆ ಥರ ಎಲ್ಲ ತೆಗಿಬೇಕಾಗುತ್ತೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇವಳನ್ನ ಉಳಿದ ಬಗ್ಗೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಕಷ್ಟನೇ ಗೊತ್ತಾಗಲ್ಲ ಗೊತ್ತಿದ್ರೆ ಈ ಥರ ಎಲೆಯಿಂದ ತೆಗಿಬೋದು ಇಲ್ಲಾಂದ್ರೆ ಕೈಯಿಂದ ತೆಗಿಯೋದು ಕಿತ್ತಾಕೋದು ಮಾಡಿದಾಗ ಕೈಗೆ ಅಂಟ್ಕೊಳ್ಳುತ್ತೆ ಸ್ಕಿನ್ನಿಗೆ ತಾಗಿದ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವರು ಈಗ ಇಂಬುಳ ತೆಗಿಯೋ ಕೆಲಸ ಸ್ಟಾರ್ಟ್ ಆಗಿದೆ ಕಚ್ಕೊಂಡಿದೆ ಇವಾಗ ನಗು ಬರ್ತಾಯಿದೆ ಆವಾಗ ನಮಗೆ ಟೈಮ್ ಆಗುತ್ತಲ್ಲ ಅಂತ ಗಾಬರಿ ಬೇಗ ಹೋಗ್ಬೇಕು ಅನ್ನೋದೇ ತಲೆಯಲ್ಲಿತ್ತು ಇವಾಗ ನೋಡಿ ಇಲ್ಲಿ ನೋಡಿ ಅಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ಲ ಅದು ಇಂಬುಳ ಅದು ಚಿಕ್ಕದು ಆ ಹುಳ ಅವಳು ಕೈ ಕಚ್ಕೊಂಡಿದೆ ನೋಡಿ ಅದು ಇಂಬುಳ ಅದು ಆ ಥರ ದೊಡ್ಡದು ಇರುತ್ತೆ ಚಿಕ್ಕದು ಇರುತ್ತೆ ಚಿಕ್ಕದು ಆ ಥರ ಇದೆ ದೊಡ್ಡದಾಗಿರುತ್ತೆ ನೆಕ್ಸ್ಟ್ ಕಚ್ಚಿರೋದು ತೋರಿಸ್ತೀನಿ ಕೈಯಲ್ಲಿ ತಕ್ಕೊಳ್ಳೋಣ ಮಂಗ ಕೈಯಲ್ಲಿ ತಕ್ಕೋ ಎಣ್ಣಿ ಎತ್ತಿ ಅದು ಮುಟ್ಟಕ್ಕೆ ಹೇಸಿಕೆ ಅಂತ
ಆಯ್ತಾ ಬಾ ಪಾಪ ಬಾ ಅಕ್ಕ ಇದು ಕಳಿಸಿ ಇದದೇ ಅಲ್ಲ ಬೈತೀರಿ ಎಷ್ಟು ಬೈತ್ರೇನೋ ನನ್ನ ನಮ್ಮ ಮನೇಲಿ ಕೋಳಿ ಮಾಡ್ಕೊಂಡು ನೆನ್ಸ್ಕೊಂಡಿರ ಈಗ ಪಕ್ಕ ಅಷ್ಟೇನು ಕೋಳಿ ಎಂತಾಯ್ತಾ ಈ ಅವಳು ಬಿಡ್ಕೊಂಡಿದ್ದೆ ನೀ ವಿಡಿಯೋ ಮಾಡ್ತಿದ್ದೆ ಹಾ ಹೋಯ್ತು ಹೆಲೋ ಮೇಡಮ್ಸ್ ಗೈಸ್ ಇದೀರ ಆಮೇಲೆ ತಗುವ ಗೈಸ್ ಒಂಥರ ಆತೆ ಅಲ್ಲ ಕಲ್ ತೆಗಿ ಬಿದ್ದಿತ್ತ ಮರ ಸಾಕ್ಷಿ ನೀರೇ ತಗೋ ಹೋಯ್ತಾ ಇಲ್ಲಿತ್ತು ನನ್ನ ಕೈ ಕಚ್ಕೊಂಡಿತ್ತು ಎಲ್ಲಿತ್ತು ಈ ಕಾಡಿಗೆ ಏನಾದರೂ ಈ ಫಾಲ್ಸ್ ನೋಡೋಕ್ಕೆ ಹೋಗೋರು ಅಲ್ಲಿ ಕಾಲಿಗೆ ಉಪ್ಪಿದೆ ಅಲ್ಲ ಅದನ್ನೆಲ್ಲ ಕಾಲಿಗೆ ಉದ್ಕೊಂಡು ಹೋದರೆ ಈ ಹುಳ ಕರಗುತ್ತಂತೆ ಕಚ್ಕೊಂಡ್ರೂ ಅದು ನಿಲ್ಲಲ್ಲ. ಅದರಿಂದ ನೆನಪು ಮಾಡಿಕೊಂಡು ಉಪ್ಪನ್ನು ಕಾಲಿಗೆ ಲೇಪನ ಮಾಡ್ಕೊಂಡು ಹೋಗಿ. ಹಾಗೆ ಮತ್ತು ಇದು ಏನಾಗುತ್ತಂದರೆ ಕಚ್ಚಿದ ಮೇಲೆ ಮನೆಗೆ ಬಂದಮೇಲೆ ಮಾರನೇ ದಿನ ಎಲ್ಲಿ ಕಚ್ಚಿದೆ ಅಲ್ಲಿ ಚಿಕ್ಕ ಜಾಗದಲ್ಲಿ ಅಂದರೆ ಅದು ಸಣ್ಣಕ್ಕೆ ತೂತು ಮಾಡಿ ರಕ್ತ ಇರುವಂಥದ್ದು ಸ್ಕಿನ್ನಲ್ಲಿ. ಹಾಗಾಗಿ ಅಲ್ಲಿ ಆ ಜಾಗದಲ್ಲಿ ತುರಿಕೆ ಬಂದಾಗುತ್ತೆ. ಅದಕ್ಕೋಸ್ಕರ ಮನೆಗೆ ಬಂದಮೇಲೆ ಆ ಜಾಗಕ್ಕೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಅರಿಶಿನ ಉದ್ಕೊಳ್ಳಿ. ಇಲ್ಲಾಂದರೆ ಬರೀ ಅರಿಶಿನ ಆದರೂ ಸ್ವಲ್ಪ ನೀರಿಗೆ ಹಾಕಿ ಉದ್ಕೊಳ್ಳಿ. ಆಗ ಸ್ವಲ್ಪ ನಂಜು ಕಡಿಮೆ ಆಗುತ್ತೆ. ಸ್ವಲ್ಪ ನಂಜು ಇದೆ ಅನಿಸುತ್ತೆ. ನಮ್ಗೆ ಇವಾಗಲೂ ಹೋಗಿ 1 ವಾರ ಆಯಿತು. ಆ ಜಾಗದ ಎಲ್ಲಿ ಕಾಲ ಹತ್ರ ಕಚ್ಚಿದೆಯೋ ಆ ಜಾಗದಲ್ಲಿ ತುರಿಕೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನಂಜಿಂದ ಏನಾದರೂ ಇದ್ರೆ ತಿನ್ನಕ್ಕೆ ಹೋಗಬೇಡಿ. ಮತ್ತೇನು ತೊಂದರೆ ಇಲ್ಲ, ನೋವಾಗೋದಿಲ್ಲ, ಕೀವು ಆಗೋದಿಲ್ಲ, ಅಂಥದ್ದೇನಿಲ್ಲ. ಇವಾಗ ನಾನು ಕಾಲಿಗೆ ಕಚ್ಚಿರುವಂಥದ್ದನ್ನು ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ. ಅದೇ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು. ಏನು ಭಯ ಪಡುವಂಥದ್ದೇನಿಲ್ಲ, ಅಂದರೆ ಕಚ್ಚಿದ್ದೇ ಗೊತ್ತಾಗಲ್ಲ. ಅದು ಸ್ವಲ್ಪ ಜಾಗ್ರತೆಯಾಗಿ ಕಾಲಿಗೆಲ್ಲ ಶೂ ಸ್ವಲ್ಪ ಅಂಥದ್ದೆಲ್ಲ ಹಾಕ್ಕೊಂಡು ಥರ ಹೋದರೂ ಒಳ್ಳೆಯದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ಕೇಳಬೇಕನ್ಸಿದ್ರೆ ಒಂದು ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಹಾಗೆ ಅಲ್ಲೇ ಇರುವಂತಹ ವಿಘ್ನೇಶ್ವರ ಶಿವ ಮತ್ತು ಗೋವಿಂದ ಸ್ವಾಮಿಗೆ ಹೋಗಬೇಕಾದ್ರೆ ಕೈ ಮುಕ್ಕೊಂಡು ಬರಬೇಕಾದ್ರೆ ಕೈ ಮುಗಿಬಿಟ್ಟು ಬನ್ನಿ. ಫ್ರೆಂಡ್ಸ್, ಒಂದು ಹುಳ ಕಚ್ಚಿದ್ದು ಬ್ಲಡ್ ಬಂದಿದೆ ನೋಡಿ, ಹರಿತಿದೆ. ಉಪ್ಪು ತಕೊಂಡು ಹೋಗ್ಬೇಕಿದ್ದಿತ್ತು. ಎರಡು ಬದೇ ಒಂದೇ ಕಾಲಲ್ಲಿ ಉಪ್ಪು ತಕೊಂಡು ಹೋಯ್ದಿದ್ದೆ. ಆ ಹುಳನ್ನ ಕರ್ಗೆ ಹೋಗ್ತಿತ್ತು, ಬ್ಲಡ್ ಬಂದಿದೆ. ಬಿದ್ದಿದ್ದಾರೆ, ಅದಕ್ಕೆ ಕಾಲು ಇಟ್ಟಿದೆ. ನನ್ನ ಚಪ್ಪಲ್ದು ಕಾಲಿಗೆ ನೋಡಿದೆ. ಸರಿ ನೋಡಿ ನಮ್ಮಮ್ಮ ನಾನು ಚಪ್ಪಲ್ ಹಾಕ್ಕೊತಿದ್ದೀನಿ.
ಇದು ನೋಡಿ ಈ ಥರ ಇಂಬುಳ ಕಚ್ಚಿ ಆದಮೇಲೆ ಆಗಿರುವಂಥ ಗಾಯ. ಇದೇನು ನೋವಿಲ್ಲ, ಏನಿಲ್ಲ, ಭಯಪಡುವಂಥದ್ದೇನಿಲ್ಲ. ಅಂದರೆ ಬ್ಲಡ್ ಹೋಗುತ್ತೆ, ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಅನ್ನೋದು ಕುಡಿಯುತ್ತಲ್ವ, ಹಾಗಾಗಿ ನೋಡಿ ನಂತರ ಈ ಥರ ಆಗುತ್ತೆ. ಇದು ಸ್ವಲ್ಪ ತುರ್ಕೆ ಬಂದಾಗ ಆಗುತ್ತೆ, ಒಂದು ಮಾರನೇ ದಿನ. ನಮಸ್ಕಾರ ಎಲ್ಲರಿಗೂ.